ನನ್ ಮೊಮ್ಮಕ್ಳ ಗಂಟೆ 5 ಆಯ್ತು, ಏಳಿ ಮೇಲೆ. ಇನ್ನು ಮುಸ್ಕಾಕೊಂಡೆ ಮಲ್ಗಿದ್ದೀರಲ್ಲ, ಏಳಿ ಮೇಲೆ ಅಂದ್ರೆ. ಗುಡ್ ಮಾರ್ನಿಂಗ್. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ, ಗಂಟೆ ಬಿಟ್ಕೊಂಡು ಹೇಳ್ತೀವಿ. ನೀವು ಗಂಟೆ ಬಿಟ್ಕೊಂಡು ಎದ್ರೆ ದೇವ್ರೇ ಗತಿ. ಏನಾಗುತ್ತೆ? ಏನೂ ಆಗಲ್ಲ. ತ್ರಿಮೂರ್ತಿಗಳ ಹಾಗಿರೋ ನಿಮ್ 3 ಜನಕ್ಕೂ ಅಷ್ಟೋತ್ತರ, ಶತನಾಮಾವಳಿ, ಸಹಸ್ರನಾಮಾರ್ಚನೆ ಒಟ್ಟಿಗೆ ಆಗುತ್ತೆ. ಜೊತೆಗೆ ಮಂಗಳಾರತಿನೂ ಆಗುತ್ತೆ. ನಿಮ್ ಕೈ, ಬೆನ್ನು, ಮುಖದ ಮೇಲೆ ಪ್ರಸಾದ ವಿನಿಯೋಗ ಆಗುತ್ತೆ ನಮ್ಮ ಅಪ್ಪನಿಂದ. ತಿಮ್ಮಪ್ಪ ಕಾಪಾಡಪ್ಪ. ಕಾಪಾಡಪ್ಪ ಆಗಲ್ಲ, ಬೇಗ ಎದ್ದು ಹೊರಡಿ. ದೇವಿ, ನಿಮ್ ಉಪಕಾರ ಈ ಜನ್ಮದಲ್ಲಿ ಮರೆಯಲ್ಲ. ಅಯ್ಯೋ, ಸ್ನಾನ ಅಲ್ಸೂರ್ ಕೆರೆ ನಡಿಯಪ್ಪ. ಮಿಕ್ಕಿದಲ್ಲೇ ನಡಿಯೋ. ಸರಿ, ಬೇಗ ಬೇಗ ಹೊರಡಿ, ಬೀಗ ಹಾಕ್ಬೇಕು. ಈ ಬಾಡಿಗೆ ಕೊಡಕ್ಕಾಗದೆ ಒಳ್ಳೆ ತಾಪತ್ರ ಕಣ ನಮ್ದು. ನಡಿಯೋ. ಥ್ಯಾಂಕ್ ಯು. ರಾತ್ರಿ ನಾವು ಬರೋಕ್ ಮುಂಚೆ ಅಪ್ಪನ್ ಮಲಗಿಸಿರ್ತೀನಿ. ಥ್ಯಾಂಕ್ ಯು. ಇಷ್ಟು ದಿವಸ ನಾನು ಹೊಟ್ಟೆಗೆ ಎಣ್ಣೆ ಹಾಕೊಂಡು ಮಲಗ್ತಿದ್ದೆ. ಆದ್ರೆ ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಸರ್ತಿ ಅವ್ರು ಬರೋವರೆಗೂ ಕಣ್ಣಿಗೆ ಎಣ್ಣೆ ಹೊಯ್ಕೊಂಡು ಗೂಟ ಬಡದಂಗ ಅವ್ರ ಮನೆ ಬಾಗಿಲಲ್ಲಿ ನಿಂತಿರ್ತೀನಿ. ಆ ಕದೀಮ್ ನನ್ನ ಮಕ್ಕಳು ನನ್ನಿಂದ ಹೇಗ್ ತಪ್ಪಿಸ್ಕೊಳ್ತಾರಂತ ನಾನು ನೋಡೇ ಬಿಡ್ತೀನಿ. ಅಪ್ಪ, ಕಾಫಿ ಕೊಡ್ಲಾ? ಕಾಫಿ ಬೇಡ, ಸದ್ಯಕ್ಕಿದೆ ಸಾಕು. ಗುರುವೇ ಕಾಪಾಡಪ್ಪ. ತಂದೆ. ಗುಡ್ ಮಾರ್ನಿಂಗ್ ಬಾಸ್. ಮಿಸ್ಟರ್ ಗಂಟೆ ಎಲ್ಲಿ? ಗುಡ್ ಮಾರ್ನಿಂಗ್ ಬಾಸ್. ಬಂದ್ಬಿಟ್ರಪ್ಪ. ಬ್ರಹ್ಮ, ವಿಷ್ಣು, ಮಹೇಶ್ವರ ತರ 3 ಜನನು. ಏನ್ ಅರ್ಚಕ್ರೆ, ನಿದ್ರೆ ಮಾಡ್ತಿದ್ರಾ? ಇಲ್ಲ ಕಣೋ, ನಿದ್ದೆ ಮಂಪ್ರು ಪಾಪ ಮಲಗಿದ್ರು. ನಿಜಾನ ಅರ್ಚಕ್ರೆ? ಇನ್ನೇನಪ್ಪ ಮಾಡೋದು, ಪ್ರತಿದಿನ ನೀವುಗಳು ಬೆಳಗಿನ ಜಾವನೆ ಬಂದ್ಬಿಡ್ತೀರಲ್ಲ ಪೂಜೆಗೆ. ಆದ್ರೆ ಧನುರ್ಮಾಸದ ಪೂಜೆ ಶ್ರೇಷ್ಠ ಅಂತ ಹೇಳ್ತಾರಲ್ಲ ಅರ್ಚಕ್ರೆ? ನಿಜ ನಿಜ. ಅದು ಬರೀ 1 ತಿಂಗಳು, ಅಂದ್ರೆ 30 ದಿವಸ ಮಾತ್ರ. ಆದ್ರೆ ನಿಮ್ಮ ಧನುರ್ಮಾಸ ವರ್ಷದ 365 ದಿವಸ ಇರುತ್ತಲ್ಲಯ್ಯ. ಏನ್ ಮಾಡೋದು ಅರ್ಚಕ್ರೆ, ವರ್ಷದಲ್ಲಿ 365 ದಿನ ನಮ್ ಜೇಬು ಮಾತ್ರ ಆಷಾಢ ಮಾಸ ಬಂದ್ಬಿಟ್ಟಿರುತ್ತೆ. ಶ್ರಾವಣ ಮಾಸ ಎಂದಿಗ್ ಬರುತ್ತೆ ಅಂತ ಬಕ್ಪಕ್ಷಿಗಳ ಹಾಕಿ ಕಾಯ್ತಾ ಇರ್ತೀವಿ. ಡೋಂಟ್ ವರಿ ಯಾರ್, ಕತ್ತೆಗೂ ಒಂದ್ ಕಾಲ ಬಂದೇ ಬರುತ್ತೆ. ಅಂದ್ರೆ ನಿಮ್ಗೂ ಒಂದ್ ಕಾಲ ಬಂದೇ ಬರುತ್ತೆ ನಂಗಾಯ್ತು. ಡೆಫಿನೆಟ್ ಆಗಿ ಬರುತ್ತೆ. ಆ ಟೈಮ್ ಬಂದ್ರೆ ನೀವಿಲ್ಲಿರಲ್ಲ. ಏಯ್, ನನ್ನಲ್ಲಿಗ ಯಾಕೆ ಕಳಿಸ್ತೀರಾ? ಅರ್ಜುನ ಆಕಾಶಕ್ ಬಾಣ ಬಿಟ್ಟು ಏಣಿ ಹಾಕ್ದಾಗೆ ಕೈಲಾಸದವರೆಗೂ ದುಡ್ಡಲ್ಲಿ ಮೆಟ್ಲನ್ನ ಕಟ್ಟಿ ಅಲ್ಲಿದಾನಲ್ಲ ಶಿವನ ಪುತ್ರ ಆಂಜನೇಯ. ಶಿವನ ಪುತ್ರ ಆಂಜನೇಯ ಅಲ್ಲ ಕಣೋ, ಆ ಗಣಪತಿ. ಆ ಗಣಪತಿ ಹತ್ರನೇ ನೇರವಾಗಿ ಕರ್ಕೊಂಡೋಗಿ ನೀವು ಅಲ್ಲೇ ಪೂಜೆ ಮಾಡಂಗೆ ಏರ್ಪಾಟ್ ಮಾಡ್ತೀವಿ. ಮಾಡ್ತೀರಪ್ಪ, ಮಾಡ್ತೀರಾ ಖಂಡಿತ. ನೀವು ಹಾಕೋ 15 ಪೈಸಾ ತಟ್ಟೆ ಕಾಸು ಬೆಳಗಿನ ಜಾವನೇ ಬಂದು ನಿಂತಿರ್ತೀನಲ್ಲ, ಕೈಲಾಸಕ್ಕೂ ಕಳಿಸ್ತೀರಾ, ವೈಕುಂಠದ ತಿಥಿನೂ ಮಾಡ್ಬಿಡ್ತೀರಾ. ಅಪ್ಪ ಬ್ರಹ್ಮಚಾರಿಗಳ, ನಾನು ಮುದುಕ, ಚಳಿ ತಡೆಯೋಕ್ ಆಗ್ತಾ ಇಲ್ಲ, ಮಂಗಳಾರತಿ ತಂದು ಕೊಡ್ತೀನಿ, ದಯವಿಟ್ಟು ಮುಂದಿನ ಕೆಲಸ ನೋಡ್ರಪ್ಪ. ಸೌಮ್ಯ, ತಟ್ಟೆ ಕಾಸನ್ನ ಲೆಕ್ಕದಲ್ಲಿ ಕೊಳ್ಳಿ. ಬೆಳಗ್ಗೆನೆ ಬೋಣಿಗೂ ಸಾಲನಾ? ಸಾಲ ಅಂತ ಯಾಕೆ ಹೇಳ್ತೀರ ಅರ್ಚಕ್ರೆ? ನಿಮ್ ಅಕೌಂಟ್ ನಲ್ಲಿ ಬರ್ಕೊಳ್ಳಿ. ನಮಗ್ ಸಿಗೋ ಮೊದಲನೇ ತಿಂಗಳ ಸಂಬಳದಲ್ಲಿ ನಿಮ್ ಅಕೌಂಟ್ ಕ್ಲಿಯರ್ ಮಾಡ್ಬಿಡ್ತೀವಿ. ಒಳ್ಳೆ ಗುಡ್ಡಗೂ ತರ ಮಾತಾಡ್ತಿರಲ್ಲ. ನಮ್ಮ ಅರ್ಚಕರು ಏನು ಶಾಸ್ತ್ರ ಆಗಿಸ್ತ್ರ ಗೊತ್ತಿಲ್ವೇನೋ? ಭಗವದ್ಗೀತೆಯಲ್ಲಿ ಏನ್ ಹೇಳಿದಾನೆ? ಏನ್ ಹೇಳಿದಾರೆ? ಕರ್ಮಣ್ಯೇವಾಧಿಕಾರಸ್ಯ ಮಹಾಫಲೇಶು ಕದಾಚನ. ಅಂದ್ರೆ ಏನು? ಮನುಷ್ಯನ ಹುಟ್ಟಿದ ಮೇಲೆ ಮುಚ್ಕೊಂಡ್ ನಿನ್ ಕೆಲ್ಸ ನೀನ್ ಮಾಡು, ಪ್ರತಿಫಲ ಕೊಡೋದು ಬಿಡೋದು ನಾನ್ ನೋಡ್ಕೋತೀನಿ ಅಂತ ಆತ ಬರ್ದ್ಬಿಟ್ಟವನೆ. ನಾವೇನ್ ಕಿಸಿಯೋದು, ಕೊಡೋದು ಅವನೇ, ಕಿತ್ಕೊಳ್ಳೋದು ಅವನೇ. ನಮ್ ಧರ್ಮ ನಾವ್ ಮಾಡ್ಬೇಕು, ಅವ್ರ ಧರ್ಮ ಅವ್ರು ಅಲ್ಲಾಡಿಸ್ತಾರೆ. ಚಿಲ್ರೆ ಹಾಕೋದು ನಮಗ್ ಬಿಟ್ಟಿದ್ದು ಅಲ್ವಾ ಅರ್ಚಕರೇ? ತ್ರಿಮೂರ್ತಿಗಳ, ನೀವ್ ಹಾಕೋ ಚಿಲ್ರೆ 15 ಪೈಸಕ್ಕೆ ಬೆಳಗ್ಗೆನೆ ಬಾಯ್ ಬಿಟ್ಕೊಂಡು ಬಂದಿದ್ದೀನಲ್ಲ, ನನಗೇನ್ ಹೇಳಬೇಕು? ಅಪ್ಪ, ಬಂದಿರೋದು ಬಂದಿದ್ದೀರಾ, ಆ ಗಣಪತಿನ ಒಳ್ಳೆ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ರಪ್ಪ. ಬಾಸ್, ನಿಮ್ಮನ್ನೇ ನಂಬಿದೀವಿ. ನಾವ್ 3 ಜನಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯ ಕೀರ್ತಿವಂತರನಾಗ್ ಮಾಡಪ್ಪ. ಈ ಬೆಂಗಳೂರು ನಗರದಲ್ಲಿ ನಮ್ಮಂತ ಫುಟ್ಪಾತ್ ಗ್ರಾಹಕಿಗಳಿಗೆ ಅಂತಾನೆ ಇಷ್ಟು ದೊಡ್ಡ ಜಾಗನ ಸೆಲೆಕ್ಟ್ ಮಾಡಿರೋ ಮಹಾನುಭಾವರು ಎಲ್ರಿಗೂ ಒಂದ್ ದೊಡ್ಡ ಸೆಲ್ಯೂಟ್ ಹೊಡಿಬೇಕಮ್ಮ. 10:15ವರೆಗೂ ಟೈಮ್ ಪಾಸ್ ಮಾಡಕ್ಕೆ ಒಳ್ಳೆ ಜಾಗ ಕಣಮ್ಮ ಇದು. ಮನೇಲಿ ತಿಗಣೆ ಕಾಟ ಇರೋರು ಬಂದ್ ಮನ್ಕೊಳಕ್ ಒಳ್ಳೆ ಜಾಗ ಇದು. ತಂಪಾದ ಗಾಳಿ ಶರೀರಕ್ಕೆ ತಂಪು ಕೊಟ್ರೆ ಒಳ್ಳೊಳ್ಳೆ ಫಿಗರ್ಗಳು ಕಣ್ಣಿಗೆ ತಂಪು ಕೊಡ್ತಾರೆ. ಹಲೋ, ಚೆನ್ನಾಗಿದ್ದೀರಾ? ಒಳ್ಳೆ ತರಲೆ ಕಣೋ ನೀನು. ಇಂಟರ್ವ್ಯೂಲಿ ಏನೇನ್ ಕ್ವಶನ್ ಕೇಳ್ತಾರೋ ಅಂತ ಯೋಚನೆ ಆಗ್ಬಿಟ್ಟಿದ್ಯೋ. 1000 ಇಂಟರ್ವ್ಯೂ ಹೋಗಿದ್ಯಾ? ಏನ್ ಕೇಳ್ತಾರೆ ಗೊತ್ತಿಲ್ವಾ? ವಾಟ್ಸ್ ಯರ್ ನೇಮ್, ವಾಟ್ಸ್ ಯರ್ ಕ್ವಾಲಿಫಿಕೇಶನ್, ತಿರ್ಗಾದ್ರೆ ಇದನ್ನೇ ಕೇಳ್ತಾರೆ. ಇದನ್ನೆಲ್ಲ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬರ್ದಿರ್ತೀವಿ ಅನ್ನೋ ಸೆನ್ಸ್ ಬೇಡ ಇಂಟರ್ವ್ಯೂ ಮಾಡೋನ್ಗೆ. ಇವತ್ ಕ್ವಶನ್ ಕೇಳೋ CBI ಆಫೀಸರು ತುಂಬಾ ಸ್ಟ್ರಿಕ್ಟ್ ಅಂತೆ, ಡ್ಯೂಟಿಲಿ ಟೈಗರ್ ಅಂತೆ. ರಿಯಲ್ ಬ್ಯೂಟಿ ಅಂದ್ರೆ ಇವರೇ ಕಣೋ. ನಾವು ಜಾಗಿಂಗ್ ಬರೋದಕ್ಕೆ ತುಂಬಾ ಸಾರ್ಥಕವಾಯಿತು. ಹಲೋ, ನಿಮ್ ಅಡ್ರೆಸ್ ಕೊಡ್ತೀರಾ? ಅಡ್ರೆಸ್ ಬೇಕಾ?
ನಮ್ಮ ಮಾವ ಕೊಡ್ತಾನೆ. ರಂಜನಿ ಕರ್ದ ಇವ್ರಿಗೆ ನನ್ನ ಅಡ್ರೆಸ್ ಬೇಕಂತೆ. ಓ ಇವ್ರ ಅಡ್ರೆಸ್ಸಾ? ನಾನು ಕೊಡ್ತೀನಿ, ನೀಟಾಗಿ ಬರ್ಕೊಳ್ಳಿ. ನಾವೇನಾದ್ರೂ ಗುಡ್ ಮಾರ್ನಿಂಗ್ ಅಂದಾಗ ಮುನ್ಸೆ ನಾಯಿ ಹೊಡೆದಂಗೆ ಹೊಡೆದಾಕ್ತೀವಿ. ಟೈಮ್ ಚೆನ್ನಾಗಿದೆ ದೊಡ್ಡಪ್ಪ. ನೀವು ಕೇಳಿದ ಇವಳು ಅಡ್ರೆಸ್ ಕೊಡ್ಲಾ? ಇವಳು ನನ್ನ ಅಕ್ಕನ ಮಗಳು. ಗುಡ್ ಮಾರ್ನಿಂಗ್ ಸರ್. ಏನ್ ಸರ್ ಶಾವ್ಲಿನ್ ಟೆಂಪಲ್ ಜಾಂಗ್ಲಾಂಗ್ ಬೋಸ್ ಹೊಡೆದಂಗೆ ಬಾಕ್ಸಿಂಗ್ ಹೊಡಿತೀರಾ? ನಮಗೂ ಕೆಲಸ ಅಲ್ಲ, ದಿನ ಬೆಳಿಗ್ಗೆ ಬರ್ತೀವಿ. ನಮಗೂ ಟ್ರೈನಿಂಗ್ ಕೊಡ್ತೀರಾ ಸರ್? ಹಾ ಕೊಡ್ಬೋದು. ದಿನ ಬೆಳಗ್ಗೆ ಬಂದ್ಬಿಡಿ, ಅವ್ರು ಕೊಟ್ಟ ಹಾಗೆ ಕೊಡ್ತೀನಿ. ಬರ್ತೀವಿ ಸರ್, ನಮ್ ಟೈಮ್ ಸರಿ. ಹಲೋ ಬೇಡವಂತೆ. ನಾವು 3 ಜನದ ಅಪ್ಲಿಕೇಶನ್ ಒಂದೇ ಪೋಸ್ಟ್ ಡಬ್ಬ ಹಾಕಿದ್ ಒಳ್ಳೇದೇ ಆಯ್ತು. ಕರೆಕ್ಟ್ ಆಗಿ ನಂಬರ್ ಸಿಕ್ಕಿದೆ, 18, 19, 20. ಲೋ ಭಾಸ್ಕರ, ನಿನ್ ಕೈ ಬರಹ ಎಷ್ಟು ಗುಂಡುಗಿದ್ಯೋ. ಕೈ ಬರ ಹೆಂಗಿದ್ರೆ ಏನೋ, ಹಣೆ ಬರ ಗೀಚ್ ಹಾಕ್ಬಿಟ್ಟವನೆ. ಡೋಂಟ್ ವರಿ ಅಮ್ಮ, 5 ಹೆಬ್ಬೆಟ್ಟೆ, ಆದ್ರೆ ಇಡೀ ಮೈಸೂರು ಸ್ಟೇಟ್ ಆಡ್ಲಿಲ್ವಾ? ಸೀರಿಯಲ್ ನಂಬರ್ 18. ಇಂಟರ್ವ್ಯೂ ಹೋಗ್ತೀನಿ. ಗುಡ್ ಲಕ್ ಹೇಳ್ರ. ದೇವ್ರು ಒಳ್ಳೇದ್ ಮಾಡಪ್ಪ. ಎಸ್. ಗುಡ್ ಮಾರ್ನಿಂಗ್ ಸರ್. ದಯವಿಟ್ಟು ನನ್ನ ಹೆಸರು, ಎಜುಕೇಶನ್, ಕ್ವಾಲಿಫಿಕೇಶನ್ ಅದ ಆಬ್ವಿಯಸ್ ಡೀಟೇಲ್ಸ್ ಕೇಳಬೇಡಿ, ಅದೆಲ್ಲ ಫೈಲಲ್ಲಿ ಇದೆ. ಐ ನೋ ದಟ್. ಕಬ್ಬನ್ ಪಾರ್ಕ್ ಗಿರಾಕಿನ? ಓ ಸಾರಿ ಸರ್. ಇಟ್ಸ್ ಆಲ್ ರೈಟ್. ಮೈ ಫಸ್ಟ್ ಕ್ವೆಶ್ಚನ್, ವಾಟ್ ಇಸ್ ಸೆಂಟ್ರಲ್ ಐಸೆ? ವಾಟ್ ಸೆಂಟ್ರಲ್? ಸೆಂಟ್ರಲ್ ಅನ್ನೋದು ಬ್ಯಾಂಗ್ಳೂರಿರೋ ಒಂದು ಥಿಯೇಟರ್ ಹೆಸರು. ಅಲ್ಲಿ ಕನ್ನಡ ಚಿತ್ರಗಳು ತುಂಬಾ ಚೆನ್ನಾಗಿ ಓಡುತ್ತೆ, ಅಂದ್ರೆ ಒಪ್ತೀರಾ ಸರ್? ಸೆಂಟ್ರಲ್ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು ಅಂತ ಎಲ್ಲರಿಗೂ ಗೊತ್ತಿದೆ. ದೆನ್ ವೈ ಆಸ್ಕ್? ಒಬ್ಬ 4th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ನ ಕೇಳೋ ಪ್ರಶ್ನೆ ಒಬ್ಬ ಗ್ರಾಜುಯೇಟ್ ಹತ್ರ ಕೇಳ್ತಾ ಇದ್ರಲ್ಲ, ಯಾಕೆ? ಬಿಕಾಸ್ ಆಲ್ ದಿಸ್ ಇಸ್ ಐ ವಾಶ್, ಅ ಫಾರ್ಮಾಲಿಟಿ ಅಲ್ಲ? ಇಂಟರ್ವ್ಯೂ ಮಾಡೋದು ನಿಮ್ಗೊಂದು ಫಾರ್ಮಾಲಿಟಿ, ಅದನ್ನ ಅಟೆಂಡ್ ಮಾಡೋದು ನಮಗ್ ಫಾರ್ಮಾಲಿಟಿ ಅಲ್ಲ? ಅಲ್ಲಯ್ಯ, ನಮ್ಮ ಮಕ ನೋಡಿದ್ರೆ CBI ಆಫೀಸ್ ಹತ್ರ ಬರಂಗಿದ್ದೀವ. ಅದು ಏನಾಯ್ತು? ಆಸ್ ಯೂಶುವಲ್. ಏನ್ ಕೇಳಿದ್ರು? ನಂಬರ್ 19. ನಿಂತ್ಕೊಳ್ಳೋ, ಹೋಗ್ ರಾಘವೇಂದ್ರ ಕಾಪಾಡ್ಲಿ. ಓ ನೀವಾ ಸರ್? ಕೂತ್ಕೋಬೋದಾ ಸರ್? ಯು ಫಸ್ಟ್ ಆನ್ಸರ್ ಮೈ ಕ್ವೆಶ್ಚನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯೂರಿಯೋ? ನಮ್ ದೇಶದಲ್ಲಿ ಅದಕ್ಕೇನ್ ಕಡಿಮೆ, ಬೀರುಗಳಲ್ಲಿ ಬೇಕಾದ ಬ್ರ್ಯಾಂಡ್ಗಳಿವೆ ಸರ್. ಎಸ್. ಏನ್ ಹೇಳ್ತಿದ್ದೀರಾ? ನಾ ಬರ್ಲಾ ಸರ್? ನಾನು ಕೇಳಿದ್ದು ಇನ್ಯಾಕೆ? ಫೋನ್ ಬಂದಿದ್ದು ವೇಕೆನ್ಸಿ ಫಿಲ್ಅಪ್ ಮಾಡಕ್ ತಾನೆ. ಅರ್ಥ ಮಾಡ್ಕೊಂಡಿಲ್ಲ. ಯು ಮೇ ಗೋ. ಬರ್ತೀನಿ. ಏನಾಯ್ತು? ನಂಬರ್ 20. ನೀವಾ ಸರ್? ಬಾಕ್ ಸರ್, ನನ್ನ ಹೆಸರು ಚಂದ್ರಶೇಖರ್ ಅಂತ. ವಾಟ್ ಇಸ್ ದ ಮೀನಿಂಗ್ ಆಫ್ ಇನ್ವೆಸ್ಟಿಗೇಷನ್? ಅದು ಇನಾಕ್ಯುಲೇಷನ್ ಸರ್. ವಾಟ್ ಡು ಯು ಮೀನ್? ಇನ್ವೆಸ್ಟಿಗೇಷನ್ ಬಗ್ಗೆ ನನ್ನ ಕೇಳ್ತಿರಲ್ಲ ಸರ್. 6 ವರ್ಷದ ಹುಡುಗ ಬೇಕಾದ್ರೆ ಹೇಳ್ತಾನೆ, ಅದಕ್ಕೆ ನನ್ನಂತ BSc ಗೋಲ್ಡ್ ಮೆಡಲಿಸ್ಟ್ ಬೇಕಾಗಿಲ್ಲ ಸರ್. ಈ ರೀತಿ ತಲೆ ಹರಟೆ ಉತ್ತರ ಕೊಟ್ರೆ ಸಿಗೋ ಕೆಲಸನೂ ಸಿಗಲ್ಲ. ನಮ್ಗೆ ಗೊತ್ತು ಸರ್, ಈ ಜನ್ಮದಲ್ಲಿ ನಮ್ಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅಂತ. ಮತ್ತೆ ಯಾಕೆ ಇಂಟರ್ವ್ಯೂ ಅಟೆಂಡ್ ಮಾಡಕ್ ಬಂದೆ? ಬೇರೆ ಕೆಲಸ ಏನಿದೆ ಸರ್? ಇಂಟರ್ವ್ಯೂ ಅಂತ ಬಂದ್ರೆ ಒಂದು ಅರ್ಧ ದಿನ ಟೈಮ್ ಪಾಸ್ ಆಗತ್ತೆ. ಬರಲ್ಲ ಸರ್? ಓಯ್, ಏನಾಯ್ತು? ಸ್ವಂತ ಕಾಲ್ ಮೇಲೆ ನಿಂತು ತೋರಿಸ್ತೀನಿ ಅಂತ ಮನೇಲಿ ಚಾಲೆಂಜ್ ಮಾಡಿ ಬಂದ್ಬಿಟ್ಟೆ. ಹೀಗೆ ಏಜ್ ಬಾರ್ ಆಗೋಗ್ಬಿಟ್ರೆ ಮುಂದೆ ಕೆಲಸ ಎಲ್ಲ ಸಿಗತ್ತೆ. ಇವನ್ ನೋಡು, ಅಲ್ಲ ಕಣೆ, ನಮ್ಮಪ್ಪ ಏನ್ ಲಕ್ಪತಿನ ತಿಂಗಳಿಗೆ 10,000 ರೂಪಾಯಿ ಕಳಿಸ್ತಾವನೆ. ಸುಮ್ಮನೆ ಮಾತಾಡ್ತಾನೆ. ಸುಮ್ನೆ ತಲೆ ಕೆಡಿಸ್ಕೋಬೇಡ, ಚೇರ ಪೈಸೆ. ಏನೇ ನೋವಿದ್ರು ನಗ್ತಾ ಇರ್ಬೇಕು ಅಲ್ವಾ? ನಡಿಯೋ. ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು, ಈ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು, ಈ ಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು.
ತಿನ್ನೋದಕ್ಕೆ ಅನ್ನ ಇಲ್ಲ, ನಿಲ್ಲೋದಕ್ಕೆ ಜಾಗ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಜೇಬಿನಲ್ಲಿ ಕೆಲಸ ಇಲ್ಲ, ವರುಷವೆಲ್ಲ ರಜಾ. ಈ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು. ಹದಿಹರೆಯದಲ್ಲಿ ಮನ ಕೆರಳಿಸುವ ಸವಿಗನಸುಗಳ ಹೊಸ ಬಯಕೆ. ಎಲ್ಲ ಆಸೆಗಳು ಹುಸಿಯಾಗಿರಲು ನಮ್ಮ ಬದುಕು ಬರಿ ಬುಡುಬುಡಿಕೆ. ಎಲ್ಲ ಸರಕುಗಳು ಇಲ್ಲಿ ಕಲಬೆರಕೆ, ಬಡತನದಲ್ಲಿ ಚಡಪಡಿಕೆ. ನಾವೇ ಇಲ್ಲಿ ಶ್ರೀಮಾನ್ ಮೇರಾ ಭಾರತ್ ಮಹಾನ್, ನಾವೇ ಇಲ್ಲಿ ಶ್ರೀಮಾನ್ ಮೇರಾ ಭಾರತ್ ಮಹಾನ್. ದಿನವೂ ನಮಗೆ ಮಜಾ, ಈ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು. ಈ ಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು. ನವ ಭಾರತದ ಪ್ರಜೆಯಾಗಿರಲು ಬಲು ಸಾರ್ಥಕವೋ ನಮ್ಮ ಜನುಮ. ಸುಖ ದುಃಖಗಳು ಹಗಲಿರುಳಂತೆ ಬಂದು ಹೋಗುವುದೇ ವಿಧಿ ನಿಯಮ. ಎಲ್ಲ ಸಮಯದಲ್ಲೂ ಸೋಲು ಗೆಲುವಿನಲ್ಲೂ ನಗುವುದೇ ಬದುಕಿನ ಮರ್ಮ. ಜಾಲಿ ಲೈರಿಗೆಲ್ಲ ಯಾರ ಹಂಗೂ ಇಲ್ಲ, ಜಾಲಿ ಲೈರಿಗೆಲ್ಲ ಯಾರ ಹಂಗೂ ಇಲ್ಲ. ಮಾಡು ಮಗನೆ ಮಜಾ, ಈ ನೋವಿನಲ್ಲೂ ನಾವು ನಲಿದಾಡುವ ಪ್ರಜೆಗಳು. ಈ ಸಿರಿ ಮೆರೆಯುವ ಬಡ ದೇಶದ ಪ್ರಭುಗಳು. ತಿನ್ನೋದಕ್ಕೆ ಅನ್ನ ಇಲ್ಲ, ನಿಲ್ಲೋದಕ್ಕೆ ಜಾಗ ಇಲ್ಲ, ಮಾಡೋದಕ್ಕೆ ಕೆಲಸ ಇಲ್ಲ, ಜೇಬಿನಲ್ಲಿ ಪೈಸಾ ಇಲ್ಲ, ವರುಷವೆಲ್ಲ ರಜಾ. ಬಂತು 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 ಬಂತು. ಏನೋ ಬಂತು? ಗ್ರೀಸ್ ಟು ಬಂತ? ಇಲ್ಲೇನ ಮಾಡಿದ್ರೆ ಅಷ್ಟೇನಪ್ಪ, ಬಕೆಟ್ ನೀರು ಇಲ್ಲ. ಯಾವಾಗ ಗ್ರೀಸ್ ಟೂಲ್ ಇರ್ತೀಯಲ್ಲ, ನನ್ನ ತಲೆಗೊಂದು ಬ್ರಿಲಿಯಂಟ್ ಐಡಿಯಾ ಹೊಳೆದಿದೆ. ಏನ್ ಐಡಿಯಾನೋ? ವಿಧಾನಸೌಧ ಕೊಂಡ್ಕೊಳ್ಳೋ ಐಡಿಯಾನೋ, ಮಾರೋ ಐಡಿಯಾನೋ, ಅಥವಾ ಬಾಂಬ್ ಹಾಕೋ ಐಡಿಯಾನೋ? ಯಾವಾಗ ಕ್ರಿಮಿನಲ್ ಆಗಿ ಯೋಚನೆ ಮಾಡ್ತಾನಲ್ಲ. ಏನೋ ಮಾಡ್ತೀಯಾ ಪಾಪ, ನಿರುದ್ಯೋಗನ ಪಿಡ್ಗೋ ನಂಗೆ ಕಾಡ್ತಿದೆ. ಹೌದು, ಏನ್ ಐಡಿಯಾ ನಿಮ್ದು? ಎಲ್ಲ ವಿಧ ನವೀನ ಉಡುಪುಗಳಿಗೆ ನಮ್ಮ ಹತ್ರ ಬನ್ನಿ. ಸಿಲ್ವರ್ ಸ್ಟ್ರೀಕ್, ರಾಜಾಜಿನಗರ, ಟೊಂಟೊರೈನ್. ಟಿವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ಯಲ್ಲ? ಹೌದು. ನಾವು ಆ ಮಾಡೆಲ್ಸ್ ತರ ಯಾಕೆ ಬಟ್ಟೆ ಹಾಕೊಂಡು ಓಡಾಡಬಾರ್ದು? ಏನು ನಾವೇನ್ ಲಕ್ಪತಿ ಮೊಮ್ಮಕ್ಳ ಇಲ್ಲ ಸಿನಿಮಾ ಹೀರೋ ಮಕ್ಳ? ಕಾಫಿ ಕುಡಿಯಕ್ ನಾಕಣೆ ಕಾಸಿಲ್ಲ, ಹೊಸ ಬಟ್ಟೆ ಬೇರೆ ಕೇಳಿ ಅವನ್ಗೆ. ಲೋ, ಈ ಅಂಗಡಿ ಮೆಟ್ಲತ್ತಿ ಖರ್ಚು ತಗೊಳ್ಳೋ ಯೋಗ್ತಿಲ್ಲ ನಮ್ಗೆ. ಆತರ ಪಡೋನಿಗೆ ಬುದ್ಧಿಮಟ್ಟ. ನಾನ್ ಬಟ್ಟೆ ಹಾಕ್ ನೋಡೋಣ ಅಂದೆ, ತಗೊಳ್ಳೋಣ ಅನ್ನ. ಹೌದು ಅಂದ್ರೆ ಅಂದ್ರೆ ಆ ಭೀಮಪ್ಪ ಕುಡಿದು ಮಲಗೋ ತನಕ ನಮಗೆ ಈ ಅಂಗಡಿಯಲ್ಲೇ ಟೈಮ್ ಪಾಸ್. ಫಾಲೋ ಮೀ. ಓಕೆ.